ಗಾಯ್ಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ನಮ್ಮ ಅಮ್ಮನ ತೋರಿಸ್ತೀನಿ. ಏನು ಅಮ್ಮ ರೆಡಿಯಾಗಿದ್ದಾರೋ, ಏನು ವಿಷಯ, ಎಲ್ಲಿ ಹೋಗ್ತಿದ್ರಿ, ಅದು ಇದು ಅಂತ ಹೇಳಿ ತುಂಬ ತಲೆಯಲ್ಲಿ ಬಂದಿರ್ಬೋದು ಅಂತ ನಾನು ಇದು ನನ್ನ ಕ್ಯೂಟ್ ಅಮ್ಮ. ಏನು ಅಂತ ಯೋಚನೆ ಮಾಡ್ತಿದ್ರಿ, ಎಲ್ಲಿ ಹೋಗ್ತಾರು ಅಂತ ಯೋಚನೆ ಮಾಡ್ತಿದ್ರಿ. ಇವತ್ತು ನಾವು ನಮ್ಮ ಪಪ್ಪನವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಚೋಟವನು ಅದು ಇದು ಹಂಗೆ ಮಾತಾಡ್ತಾ ಸುಮ್ಮನೆ ಕೂತ್ವಿ. ಓಕೆ, ಹೇಳ್ತಾ ಇದ್ನಲ್ಲ, ಊರಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಗಜೇಂದ್ರಗಢಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿಯವರು, ಇದು ನಮ್ಮ ಶ್ವೇತಕ್ಕ, ನಮ್ಮ ಅಕ್ಕ. ಅವಳು ಪ್ರಿಪ್ರೇಷನ್ ಆಯಿತು. ಇವಾಗ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡೆ ಹೋಗ್ತಾ ಇದ್ದೀವಿ. ಚಿಗ್ರಿ ಬಸ್ಸಲ್ಲಿ ಮಾಡ್ಲಿಕ್ಕಾಗಲಿಲ್ಲ ವಿಡಿಯೋ, ಸೊ ಇಲ್ಲಿ ಚಿಗ್ರಿ ಬಸ್ ಸ್ಟಾಪಿಗೆ ಇಳಿದ್ಬಿಟ್ಟು ಆದರೆ ಹುಬ್ಳಿಗೆ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಆಂಟಿ ಇಬ್ಬರು ಹೋಗ್ತಾ ಇದ್ವಿ. ನಮ್ಮ ಚೋಟು ಹೀಗೆ ಬಸ್ಸಿನ ಮೇಲೆ, ಅದು ಆ್ಯಕ್ಚುಲಿ ಕೆಳಗೆ ನೋಡಿದ್ವಿ, ಹೋಗ್ಲಿಕ್ಕಾಗಲಿಲ್ಲ ಅಲ್ಲಿ. ಅದಕ್ಕೆ ಮೇಲಿಂದ ಹತ್ತಿ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಬ್ಯಾಗ್ ಹೊತ್ಕೊಂಡಿದ್ದಾಳೆ, ನಾನು ಬ್ಯಾಗ್ ಇಲ್ಲೊಂದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ ಹತ್ಕೊಂಡು. ನಮ್ಮ ಹುಬ್ಳಿ ನೋಡ್ರಿ ಎಷ್ಟು ಚಂದ ಅಲ್ಲ, ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚಂದ ನಮ್ಮ ಹುಬ್ಳಿ. ವಾ, ಏನು ಚಂದ, ನೋಡ ಏನು ಚಂದ ನೋಡ ನಮ್ಮ ಹುಬ್ಳಿ. ಎಷ್ಟು ನಡೀತಾ ಇದ್ದೀವಿ. ಫೈನಲಿ ನಾನು ಗದಗ ಬಸ್ ಹತ್ತಿದ್ದೀನಿ. ಗದಗ ಬಸ್ ಹತ್ಬಿಟ್ಟು ನಮ್ಮಮ್ಮ ಡಿಸ್ಕಷನ್ ಮಾಡ್ತಿದ್ದಾಳಲ್ಲಿ ನಮ್ಮ ಆಂಟಿ ಹತ್ರ, ಅದು ಇದು ಅಂತ. ನಾನು ಆ್ಯಕ್ಚುಲಿ ದೊಡ್ಡ ವಿಷಯದಲ್ಲಿ ಜಾಸ್ತಿ ತಲೆ ಹಾಕೋಂಗಿಲ್ಲ, ಸೊ ಬಿಟ್ಬಿಡ್ತೇನೆ. ಇದು ಹೋಗೋ ದಾರಿ ತೋರಿಸ್ತೀನಿ ನಿಮಗೆ. ಎಲ್ಲಿಂದ ಹೋಗ್ಬೇಕಂದ್ರೆ ಹುಬ್ಳಿ ಇದು ಇದೆಯಲ್ಲ, ಕಿತ್ತೂರು ಅಲ್ಲಿಂದ ದಾಟ್ಬಿಟ್ಟು ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅದು ಬ್ಯಾಕ್ ಸರ್ಕಲ್ಸಿಂದ ಹೋಗೋ ದಾರಿ ಇದು ಹೈವೇ. ಎಲ್ಲಿದಂದರೆ ಇದು ಐ ಥಿಂಕ್ ಅದೊಂದು ಹಳ್ಳಿ, ನನಗೂ ಅಷ್ಟು ಪಕ್ಕ ಗೊತ್ತಿಲ್ಲ, ಮತ್ತು ನಿಮ್ಗೆ ಹೇಳ್ತೀನಿ. ಐ ಥಿಂಕ್ ಗೊತ್ತಿರೋರಂಗೆ. ಇದು ನಾವು ಗದಗ ಕಡೆನೇ ರೀಚ್ ಆದ್ವಿ ನಾವಿವಾಗ. ಫೈನಲಿ ನಮ್ಮೂರು ಬಂತು. ಇವಾಗ ನಮ್ಮೂರಿಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ ಅಜ್ಜಿ ಮನೆ ಹತ್ರ. ಓಕೆ ಗಾಯ್ಸ್, ಬಾಯ್, ಮತ್ತೆ ಸಿಗೋಣ, ಬಾಯ್.